ಈ ಒಂದು ಉಗ್ರರ ದಾಳಿ ಯಾವ ರೀತಿ ಆಯಿತು ಅಥವಾ ಉಗ್ರರ ಮೇಲೆ ದಾಳಿ ಯಾವ ರೀತಿ ಭಾರತೀಯ ಸೇನೆ ಮಾಡಿತು, ಜೊತೆಗೆ ಅದಕ್ಕೆ ಒಂದು ನಿರ್ದಿಷ್ಟವಾದಂತಹ ಒಂದು ಪ್ಲಾನ್ ಅನ್ನು ಯಾವ ರೀತಿ ಭಾರತೀಯ ಸೇನೆ ಮಾಡಿಕೊಳ್ತು, 9 ಜಾಗಗಳನ್ನು ಯಾವ ರೀತಿ ಭಾರತೀಯ ಸೇನೆ ಗುರ್ತನ್ನ ಮಾಡಿ ಅದರ ಮೇಲೆ ಒಂದು ಸ್ಪೆಸಿಫಿಕ್ ಅಂದರೆ ನಿರ್ದಿಷ್ಟವಾದಂಥ ದಾಳಿಯನ್ನು ಮಾಡ್ತು ಅಂತ ಹೇಳಿ ನಮ್ಮ ಪ್ರತಿನಿಧಿ ಜಗದೀಶ್ ಈಗ ಸದ್ಯಕ್ಕೆ ಅದರ ಕುರಿತಾಗಿ ಒಂದು ಎಕ್ಸ್ಪ್ಲನೇಷನ್ ಅನ್ನು ಕೊಡ್ತಾರೆ. ಎಕ್ಸಾಕ್ಟ್ಲಿ ಯಾವ ಪ್ರದೇಶದಲ್ಲಿ ದಾಳಿ ಆಯಿತು, ಯಾವ ಒಂದು ಪ್ರದೇಶ LOCಯ ಪಕ್ಕ ಇತ್ತೋ ಆ ಪ್ರದೇಶವನ್ನು ಗುರಿಯಾಗಿಸಿಕೊಂಡು ಯಾವ ರೀತಿ ದಾಳಿಯನ್ನು ಮಾಡ್ತು ಅಂತ ಹೇಳಿ ನಮ್ಮ ಪ್ರತಿನಿಧಿ ಜಗದೀಶ್ ಈಗ ಒಂದು ಎಕ್ಸ್ಪ್ಲನೇಷನ್ ಅನ್ನು ಕೊಡ್ತಾ ಹೋಗ್ತಾರೆ. ರಾಹುಲ್, ಈಗ ಭಾರತ ಪಾಕಿಸ್ತಾನದ ಮೇಲ್ಗಡೆ ಏನಂದ್ರೆ ಹೋಗಿ ನೇರವಾದಂತಹ ದಾಳಿಯನ್ನ ಮಾಡಿ ಅಲ್ಲಿರುವಂತಹ ಉಗ್ರರ ನೆಲೆಗಳನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡುವಂತಹ ಕೆಲಸವನ್ನ ಮಾಡಿದೆ. ಹಾಗಾದ್ರೆ ಯಾವ ಭಾಗ ಅದು ಯಾವ ರೀತಿಯಾಗಿತ್ತು, ಮತ್ತೆ ಪಾಕಿಸ್ತಾನದ ಭಾಗಗಳು ಯಾವುದು, ಪಾಕ್ ಆಕ್ರಮಿತ ಕಾಶ್ಮೀರದ ಭಾಗಗಳು ಯಾವುದು ಅನ್ನುವಂತಹ ಸಂಪೂರ್ಣ ಚಿತ್ರಣ ಈ ಒಂದು ಮ್ಯಾಪ್ ನಲ್ಲಿ ನೋಡ್ಕೊಂಡ್ ಬರೋಣ. ನಿಮ್ಗೆ ಈ ರೆಡ್ ಲೈನ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ರೆಡ್ ಲೈನ್ ಕಾಣಿಸ್ತಾ ಇರುವಂತದ್ದು ಅಂದ್ರೆ ಪಾಕ್ ಆಕ್ರಮಿತ ಕಾಶ್ಮೀರದ ಎಡಭಾಗ ಮತ್ತು ಬಲಭಾಗ, ಅಂದ್ರೆ ಭಾರತದ ಒಳಗಡೆ ಇರುವಂತದ್ದು ಶ್ರೀನಗರ ಈ ಭಾಗ, ಉರಿ ಆ ಭಾಗದಲ್ಲಿ ಅಂದ್ರೆ LOC ಅಂತ ಏನ್ ನಾವು ಕರಿತೀವಿ. ಈ ರೆಡ್ ಲೈನ್ ಕಾಣಿಸ್ತಾ ಇರುವಂತದ್ದು LOCಯ ಪಕ್ಕದಲ್ಲಿ ಕಾಣಿಸ್ತಾ ಇದೆಯಲ್ಲ, ಈಗ ಭಾರತ ಈ LOC ನಿಂತುಕೊಂಡು ದಾಳಿಯನ್ನ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಸಹಿತ ಪಾಕಿಸ್ತಾನದ ಒಳಗಡೆ ಏರ್ ಬೇಸ್ ಒಳಗಡೆ ಎಂಟ್ರಿಯನ್ನು ಕೊಡುವಂತಹ ಕೆಲಸವನ್ನ ಮಾಡಲ್ಲ. ಇಲ್ಲಿ ಕೂತ್ಕೊಂಡು ನೇರವಾಗಿ ಒಟ್ಟು ಪಾಕ್ ಆಕ್ರಮಿತ ಕಾಶ್ಮೀರ, ಪಾಕಿಸ್ತಾನದ ಅಡಿಯಲ್ಲಿರುವಂತಹ ಒಟ್ಟು 5 ಸ್ಥಳಗಳ ಮೇಲೆ ದಾಳಿಯನ್ನು ಮಾಡುವಂತಹ ಕೆಲಸವನ್ನ ಮಾಡುತ್ತೆ. ಮೊದಲು ಟಾರ್ಗೆಟ್ ಆಗಿರುವಂತದ್ದು ಮುಜಫರಾಬಾದ್. ಈ ಮುಜಫರಾಬಾದ್ ನಲ್ಲಿ ಒಟ್ಟು 2 ಟಾರ್ಗೆಟ್ಗಳಾಗ್ತವೆ. 2 ಟಾರ್ಗೆಟ್ಗಳು ಸಹಿತ ಉಗ್ರರ ನೆಲೆ ಇರುವಂತಹ ಟಾರ್ಗೆಟ್ಗಳು. ಆ ಒಂದು ಟಾರ್ಗೆಟ್ ಅನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡುವಂತಹ ಕೆಲಸವನ್ನ ಮಾಡುತ್ತೆ. ಅದಾದ ಮೇಲೆ ಎರಡನೆಯ ಪ್ರದೇಶ ಕೋಟ್ಲಿ. ಈ ಕೋಟ್ಲಿ ಯಾಕೆ ಅಂದ್ರೆ ಈ ಹಿಂದೆಯೂ ಸಹಿತ ಬಹಳಷ್ಟು ಬಾರಿ ಅಂದ್ರೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಉಗ್ರನ ಟ್ರೈನಿಂಗ್ ಅನ್ನ ಮಾಡಿ ಇದೇ ಕೋಟ್ಲಿಯ ಮೂಲಕವಾಗಿ, ಊರಿಯ ಮೂಲಕವಾಗಿ ನಮಗೆ ಭಾರತಕ್ಕೆ ಏನಂದ್ರೆ ಉಗ್ರರನ್ನ ಕಳಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಹಾಗಾಗಿ ಈ ಕೋಟ್ಲಿಯಲ್ಲಿ ಉಗ್ರರ ಕ್ಯಾಂಪ್ಗಳಿದಾವೆ, ಉಗ್ರರು ಅಲ್ಲಿ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ರು ಅನ್ನುವಂತಹ ಕಾರಣಕ್ಕಾಗಿ ಮೊದಲು ಟಾರ್ಗೆಟ್ ಮಾಡಿರುವಂತಹ ಸ್ಥಳಗಳಲ್ಲಿ ಏನಂದ್ರೆ ಕೋಟ್ಲಿ ಸಹಿತ ಒಂದು, ಮತ್ತೆ ಗುಲ್ಪುರ್. ಈ ಕೋಟ್ಲಿ ಮತ್ತೆ ಗುಲ್ಪುರ್ ಬಹಳಷ್ಟು ಅಕ್ಕಪಕ್ಕದಲ್ಲಿರುವಂತಹ ಪ್ರದೇಶಗಳು. ಯಾಕಂದ್ರೆ ಯಾವಾಗ್ಲೂ ಸಹಿತ ಉಗ್ರರು ಒಂದ್ ಕಡೆಗೆ ಕೋಟ್ಲಿಯಲ್ಲಿದ್ರೆ ಇನ್ನೊಂದು ಕಡೆಗೆ ಗುಲ್ಪುರ್ಗೆ ಏನಂದ್ರೆ ನಿರಂತರವಾಗಿ ಅವ್ರನ್ನ ಟ್ರೈನಿಂಗ್ ಕ್ಯಾಂಪ್ ಗಳನ್ನ ಶಿಫ್ಟ್ ಮಾಡುವಂತಹ ಕೆಲಸಗಳನ್ನ ಮಾಡ್ತಾ ಇದ್ರು. ಯಾಕಂದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಏನಂದ್ರೆ ಉಗ್ರರ ನೆಲೆ ಎಲ್ಲಿ ಅನ್ನುವಂತಹ ಕನ್ಫರ್ಮೇಶನ್ ಸಿಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಈ ಪ್ರದೇಶಗಳನ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ರು. ಹಾಗಾಗಿ ಈಗ ಭಾರತ ಎರಡೂ ಕಡೆಗೂ ಸಹಿತ ದಾಳಿಯನ್ನ, ಮಿಸೈಲ್ ದಾಳಿಯನ್ನ ಮಾಡುವ ಮೂಲಕವಾಗಿ 2 ಉಗ್ರರ ಕ್ಯಾಂಪ್ ಗಳನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತೊಂದು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವಂತಹ ಭೀಂಬರ್ ಪ್ರದೇಶದಲ್ಲೂ ಸಹಿತ ನಿರಂತರ, ಯಾಕಂದ್ರೆ ಈ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಪಾಕಿಸ್ತಾನದ ಏನಂದ್ರೆ ಸುಪರ್ದ್ಗಿರುವಂತಹ ಸ್ಥಳಗಳಲ್ಲಿ ಬರೋಬ್ಬರಿ 48 ಪ್ರದೇಶಗಳಲ್ಲಿ ಈ ಒಂದು ಉಗ್ರ ನೆಲೆಗಳನ್ನ ಇದಾವೆ. ಈ 48 ಪ್ರದೇಶಗಳಲ್ಲಿ ಏನಂತಂದ್ರೆ ಟ್ರೈನಿಂಗ್ ಅನ್ನು ಕೊಡಲಾಗ್ತಾ ಇತ್ತು. 48 ಪ್ರದೇಶಗಳಿಗೆ ಏನಂತಂದ್ರೆ ISI ಸಪೋರ್ಟ್ ಮೂಲಕವಾಗಿ ಅವರಿಗೆ ವೆಪನ್ಸ್ ಗಳನ್ನ ಸಪ್ಲೈ ಮಾಡುವಂತಹ ಕೆಲಸಗಳನ್ನ ಮಾಡಲಾಗ್ತಾ ಇತ್ತು. ಇದೇ ಒಂದು ಟ್ರೈನಿಂಗ್ ಕ್ಯಾಂಪ್ ಗಳಲ್ಲಿ ಸ್ವತಃ ISI ಏಜೆಂಟ್ ಗಳು ಸಹಿತ ಬಂದು ಟ್ರೈನಿಂಗ್ ಅನ್ನ ಉಗ್ರರಿಗೆ ಕೊಡ್ತಾರೆ. ಮತ್ತೆ ಉಗ್ರರನ್ನ ಭಾರತಕ್ಕೆ ಗಡಿಪಾರು ಮಾಡಬೇಕು ಹೇಗೆ, ಮತ್ತೆ ಗಡಿಪಾರಾದಂತಹ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿಯಾಗಿ ಏನಂದ್ರೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಿರ್ಧಾರ ಆಗುವಂತಹ ಪ್ರದೇಶವೇ ಈ 4 ಪ್ರದೇಶಗಳು: ಮುಜಫರಾಬಾದ್, ಕೋಟ್ಲಿ, ಗುಲ್ಪುರ್ ಮತ್ತೆ ಭೀಂಬರ್. ಈ 4 ಪ್ರದೇಶಗಳಿಂದನೇ ಭಾರತದ ಏನಂತಂದ್ರೆ ಗಡಿ ಏನಿದೆ, LOC ಏನಿದೆ, ಈ LOC ಮೂಲಕವಾಗಿ ಈ ಪೂಂಚ್ ಆಗಿರ್ಬೋದು, ರಜೌರಿ ಆಗಿರ್ಬೋದು, ಅಥವಾ ಏನಂದ್ರೆ ಉರಿ, ಇಂತಹ ಭಾಗಗಳಿಗೆ ಈ ಗಡಿಯ ಮೂಲಕವಾಗಿ ಅವರನ್ನ ಕಳಿಸುವಂತಹ ಕೆಲಸ ಏನಂದ್ರೆ ಪಾಕಿಸ್ತಾನ ಮಾಡ್ತಾ ಇತ್ತು. ಮತ್ತೆ ಇದನ್ನ ಹೊರತುಪಡಿಸಿ ಪಾಕ್ ಆಕ್ರಮಿತ ಕಾಶ್ಮೀರ ಒಂದ್ ಕಡೆ ಆದ್ರೆ ಉಳಿದಿರ್ತಕ್ಕಂತಹ 4 ಪ್ರದೇಶಗಳೇನಿದಾವೆ ಇದು ಪಾಕಿಸ್ತಾನದ ಭಾಗಗಳಾಗಿರುವಂತದ್ದು. ಚೌಕಮುರು ಆಗಿರ್ಬೋದು, ಸಿಯಾಲ್ಕೋಟ್, ಮುರಿಡ್ಕೆ ಮತ್ತೆ ಬಹವಲ್ಪುರ್, ಈ 4 ಸಹಿತ ಪಾಕಿಸ್ತಾನ ಭಾಗಗಳಲ್ಲಿ ಇಲ್ಲೂ ಸಹಿತ ದಾಳಿಯನ್ನು ಮಾಡುವಂತಹ ಕೆಲಸವನ್ನ ಭಾರತ ಮಾಡಿರುವಂತದ್ದು. ರಾಹುಲ್, ಥ್ಯಾಂಕ್ ಯು ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.